ನಾವೆಲ್ಲ ಒಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಮೊದಲಿನ ತರ ಆಗ್ತೀವಿ ಅನ್ನೋದು ಅಷ್ಟೇ. ಸರಿ, ಸಾಯಂಕಾಲ ಎಲ್ಲರೂ 5 ಗಂಟೆಗೆ ರಾಜಿ ಮನೆ ಸಿಗ್ತಾ ಇದೀವಿ ಅಷ್ಟೇ. ಹೌದಾ? ನಾನು ನೋಡಿ ಅದೆಷ್ಟಿನ ಹಿಂಗೆ ಕಿತ್ತಾಡ್ಕೊಂಡಿರ್ತೀರಾ? ನಿಮ್ಗೆ ಬೇಡದೇ ಇರೋ ಫ್ರೆಂಡ್ಶಿಪ್ ನನಗೆ ವ್ಯಾಲ್ಯೂ ಗೊತ್ತಾದ್ರೆ ನೀವೇ ಒಂದಿನ ಬರ್ತೀರಾ. ಫುಲ್ ಬರ್ತದೆ. ಪಟ್ಟ ಹಾಕಿದ್ರ ಪಟ್ಟೆ ಹಾಕ್ಬೇಕು ತಮ್ಮ, ಪಟ್ಟ ಹಾಕಿದ್ರೆ ಪಟ್ಟೆ ಹಾಕ್ಬೇಕು. ಸಿಕ್ತು ತಮ್ಮ, ಚೆಟ್ಟು ಚಕಟ ಸುಮ್ಮನಿದ್ರೆ ಕಷ್ಟ. ರಟ್ಟೆ ತೋಳು ಬಾಳು ಬಾಳು ತಮ್ಮ, ಹೆಚ್ಚಿಗೆಟ್ಟೋರು ಸಿಗಟ್ಟು ತಮ್ಮ. ಜಜ್ಜೆ ರಟ್ಟಿಕಾಗು ಇಷ್ಟಿಕಾಗು ಇಷ್ಟಿಕಾಯ ಇಷ್ಟಿಲ್ಲ ಯಾರು ಜಗಜ್ಜೆಟ್ಟು ನೀವು. ಮಣ್ಣು ಮಣ್ಣು ಮಡ್ಡಿ ಮಡ್ಡಿ ಮಣ್ಣಿನ ಮರಣ ಮಣ್ಣಿನ ಜೀವನ ಅನ್ನ ಹೇಳೋ ತಮ್ಮ. ನಾವಿನ್ಮೇಲೆ ಡಿಗ್ರಿಗೆ ಬೇರೆ ಬೇರೆ ಕಾಲೇಜ್ ಸೇರ್ತೀವಿ, ಆಮೇಲೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀವಿ. ಅಲ್ಲಿ ಎಷ್ಟೇ ಜನ ಫ್ರೆಂಡ್ಸ್ ಆದ್ರೂ ಅವ್ರಲ್ಲಿ ನಮಗೆ ಕಾಣಿಸೋದು ನಮ್ PUC ಫ್ರೆಂಡ್ಸ್. ಈಗ ಯಾರೋ ಒಬ್ಬ ಒಳ್ಳೆ ಹುಡುಗನ್ ನೋಡ್ದೆ ಅನ್ಕೊಳ್ಳಿ, ಅವ್ನು ನಮ್ ಹರ್ಷ ಅನ್ಸ್ತಾನೆ. ಒಳ್ಳೆ ಪ್ರಾಣಿ ತರ ಕಟ್ಟಾಕಿದ್ರಲ್ಲ ಸರ್. ಮೆಚೂರ್ ಥಿಂಕಿಂಗ್ ಇದ್ರೆ ರಾಜಿ ಅಲ್ವಾ ಅನ್ಸುತ್ತೆ. ಸ್ಟಡೀಸ್ ಮೇಲೆ ಫೋಕಸ್ ಮಾಡು. ತರಲೆ ಮಾಡೋ ನೋಡಿದ್ರಂತೂ ಅವ್ನು ನಮ್ PGನೇ ಇರ್ಬೋದೇನೋ ಅನ್ಸುತ್ತೆ. ಹಿಂಗೆಲ್ಲ ಏನೇ ಅನ್ಸಿದ್ರು ಅವ್ರು ಯಾರು ನೀವಾಗಿರಲ್ಲ ಅನ್ನೋದೇ ಸತ್ಯ. ನಾವಿಡೀ ವರ್ಷ ಅದೇ ಕ್ಲಾಸ್ ರೂಮಿಗೆ ಬರ್ತಿದ್ವಿ, ಆದ್ರೂ ಎಲ್ಲ ಹೊಸದಾಗೆ ಕಾಣಿಸ್ತಿತ್ತು. ದಿನ ಅದೇ ಬೋರ್ಡ್ ನೋಡ್ತಿದ್ವಿ, ಆದ್ರೂ ಅದು ದಿನ ಹೊಸ ಹೊಸ ಪಾಠ ಕಲಿಸ್ತಿತ್ತು. ನಮ್ಮ ಸ್ವಲ್ಪ ಜನ MBBS ಹೋಗ್ಬೋದು, ಇನ್ ಕೆಲವರು ಇಂಜಿನಿಯರಿಂಗ್ ಹೋಗ್ಬೋದು. ಯಾರು ಎಲ್ಲೇ ಹೋದ್ರು ಯಾವತ್ತಾದ್ರೂ ಒಂದಿನ ನಮ್ಮ ಈ ಪದವಿ ಪೂರ್ವ ದಿನಗಳನ್ನ ನೆನ್ಸ್ಕೋತೀವಿ. ಆ ನೆನಪಾಗಿದ್ದ ದಿನ ನಾವೆಲ್ಲ ಒಟ್ಟಿಗೆ ಸೇರ್ಬೇಕು, ಒಟ್ಟಿಗೆ ಸೇರಿ ಮತ್ತೆಲ್ಲ ನೆನ್ಸ್ಕೊಳ್ಬೇಕು. ವರ್ಷದಲ್ಲಿ ಒಂದಿನ, ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಒಟ್ಟಿಗೆ ಸಿಗ್ಬೋದಲ್ವಾ? ನಾವೀಗ ದೊಡ್ಡವರಾಗ್ತಾ ಇದೀವಿ, ನಮ್ ಚೈಲ್ಡ್ಹುಡ್ಡೇ ಚಂದ ಅನ್ಸುತ್ತೆ. ಜೀವನದಲ್ಲಿ ಮುಂದೋಗ್ತಿದೀವಿ, ಒಂದ್ಸಾರಿನಾದ್ರೂ ಈ ದಿನಗಳನ್ನ ತಿರುಗಿ ನೋಡ್ಬೇಕು ಅನ್ಸುತ್ತೆ. ಇವಾಗ ನಾವೆಲ್ಲ ಖುಷಿಯಾಗಿದ್ದೀವಿ, ಆದ್ರೆ ಮತ್ತೆ ಸಿಗೋಣ ಅಂತ ಹೇಳೋಕೆ ಮನ್ಸಿಗೆ ಯಾಕೋ ಭಾರ ಆಗ್ತಾ ಇದೆ. We met to create memories and we are departing to cherish them.
ನಾನೊಬ್ಬ ಕ್ರಿಮಿನಲ್, ಒಂದು ಕೆಟ್ಟ ಕ್ರಿಮಿ. ನನಗೆ ರಾಮಾಚಾರಿ ಅಂತ ಒಂದು ಒಳ್ಳೆ ಗೆಟಪ್ ಸೂಟ್ ಆಗಲ್ಲ. ನಾನು ಈ ಮನೆಗೆ ಬಂದಿದ್ದು ಯಾಕೆ? ಸ್ವಂತ ಅಣ್ಣನ ಬಲಿ ತಗೊಳೋದಕ್ಕ, ಹೆತ್ತವ್ರಿಗೆ ನೋವು ಕೊಡೋದಕ್ಕ. ಮಾಡೋ ಕೆಲಸಕ್ಕೆ ಹೇಳಿ ಮೂರ್ಛೆ ಹೋಗೋ ಕಾಲ ಈಗ ಹೋಯ್ತು. ಈಗೇನಿದ್ರು ನೋಡೋರು ಮೂರ್ಛೆ ಹೋಗ್ಬೇಕಷ್ಟೇ. ನೀನು ಕೆಲಸ ಕರಿತಿದ್ಯಾ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಅಂಬಾರಿ ವಿಷಯಕ್ಕೆ ಯಾರೇ ಕೈ ಹಾಕಿದ್ರು ಯಾರು ಕೂಡ ಉಳಿಯೋದು. ಅಂಬಾರಿ ಮೇಲೆ ದೇವ್ರ ಕೃಪೆ ಇದೆ, ಅದನ್ನ ಅಲ್ಲಿಂದ ಎತ್ತಕ್ಕಾಗಲ್ಲ. ಅಕಸ್ಮಾತ್ ಎತ್ತಿದ್ರು ಈ ಅಕಸ್ಮಾತ್ಗಳೇ ನಮ್ಮ ಟರ್ನಿಂಗ್ ಪಾಯಿಂಟ್. ಎದುರುಗಡ್ನೆ ವಿಗ್ರಹಗಳನ್ನ ಕದ್ಕೊಂಡು ಹೋಗಿ ಮಾರ್ತಾರೆ. ಅವ್ರು ಚೆನ್ನಾಗಿಲ್ವಾ? ಪಟ್ಟು ಕೂರ್ಸೋಕನ್ಸು ತೋರಿಸಿ ಚೆಟ್ಟಕ್ಕೆ ಏರಿಸ್ತಾ ಇದೆಯಾ? ಚೆಟ್ಟಕ್ಕೆ ಏರೋದು ಫಿಕ್ಸ್ ಪ್ರೋಗ್ರಾಮ್. ಪಟ್ಟಕ್ಕೆ ಏರ್ಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು. ರಾಜ ಆಗ್ಬೇಕಂತ ಆಸೆ ಇದ್ರೆ ರಾಜ್ಯನೇ ಗೆಲ್ಲೋ ತಾಕತ್ತಿರು. ಯುದ್ಧ ಮಾಡಕಂತ ನಿಂತ್ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ನೋಡಿ ಜಗ್ಗು, ಬೆಟ್ಟನ 10 ರಿಸ್ಕ್ ತಗೋಬೋದು, ಆದರೆ 10 ರಿಸ್ಕ್ ತಗೊಳಕ್ಕಾಗಲ್ಲ. ಇದು ಒಳ್ಳೇದಲ್ಲ, ಇದು ಕೆಟ್ಟದ್ರ ನಡುವೆ ಜಿಂದಗಿ ಲೇಕ್ ದಿಲ್ದಾರಾಗಿ ಬದುಕಬೇಕು ಅನ್ನೋದೇ ಪಾಯಿಂಟ್. ಅಡಿಕೆ ಕದ್ರು ಮಾನ ಹೋಗುತ್ತೆ, ಆನೆ ಕದ್ರು ಮಾನ ಹೋಗುತ್ತೆ. ಅಡಿಕೆ ಮಾರಿದ್ರೆ ದಿವಸ ದುಡ್ಡು, ಆನೆ ಮಾರಿದ್ರೆ ವರ್ಷ ದುಡ್ಡು, ಅಂಬಾರಿ ಮಾರಿದ್ರೆ ಜೀವನ ಪೂರ್ತಿ ದುಡ್ಡು. ಅಂಬಾರಿ ಕದ್ರೆ ಜಂಬೂ ಸವಾರಿ ನಡೆಯಲ್ಲ. ಜಗ್ಗು, ಅಂಬಾರಿ ಕದ್ರೆ ಜಂಬೂ ಸವಾರಿ ನಡೆಯಲ್ಲ. ಜಂಬೂ ಸವಾರಿ ನಡೆದ್ರೆ ನಾವೇ ಇರಲ್ಲ. ಇದು ನಾವೇ ಡೀಲ್ ಆಗುವಂತ ಡೀಲ್. ಪಟ್ಟು ಕೂರ್ಸೋಕೆ ಅನ್ಸುನ್ ತೋರಿಸಿ ಚೆಟ್ಟು ಕೇರಿಸ್ತಾ ಇದೆ. ಜಿಂದಗಿ ಲೇಕ್ ದಿಲ್ದಾರಾಗಿ ಬದುಕಬೇಕು ಅನ್ನೋದೇ ಪಾಯಿಂಟ್. ಅಡಿಕೆ ಕದ್ರು ಮಾನ ಹೋಗುತ್ತೆ, ಆನೆ ಕದ್ರು ಮಾನ ಹೋಗುತ್ತೆ. ಅಡಿಕೆ ಮಾರಿದ್ರೆ ದಿವಸ ದುಡ್ಡು, ಆನೆ ಮಾರಿದ್ರೆ ವರ್ಷ ದುಡ್ಡು, ಅಂಬಾರಿ ಮಾರಿದ್ರೆ ಜೀವನ ಪೂರ್ತಿ ದುಡ್ಡು. ಜಗ್ಗು, ಅಂಬಾರಿ ಕದ್ರೆ ಜಂಬೂ ಸವಾರಿ ನಡೆಯಲ್ಲ. ಜಂಬೂ ಸವಾರಿ ನಡೆದ್ರೆ ನಾವೇ ಇರಲ್ಲ. ಇದು ನಾವೇ ಡೀಲ್ ಆಗುವಂತ ಡೀಲ್. ಪಟ್ಟು ಕೂರ್ಸೋಕೆ ಅನ್ಸುನ್ ತೋರಿಸಿ ಚೆಟ್ಟು ಕೇರಿಸ್ತಾ ಇದೆ. ಜಿಂದಗಿ ಲೇಕ್ ದಿಲ್ದಾರಾಗಿ ಬದುಕಬೇಕು ಅನ್ನೋದೇ ಪಾಯಿಂಟ್. ಅಡಿಕೆ ಕದ್ರು ಮಾನ ಹೋಗುತ್ತೆ, ಆನೆ ಕದ್ರು ಮಾನ ಹೋಗುತ್ತೆ. ಅಡಿಕೆ ಮಾರಿದ್ರೆ ದಿವಸ ದುಡ್ಡು, ಆನೆ ಮಾರಿದ್ರೆ ವರ್ಷ ದುಡ್ಡು, ಅಂಬಾರಿ ಮಾರಿದ್ರೆ